Hello friends, welcome to V. Shiva Prasad Spoken English through Kannada. Friends, ಈ ವಿಡಿಯೋದಲ್ಲಿ ನಾವು ಒಂದೊಂದು ಕಾಲದಲ್ಲಿ ಹೇಗೆ ಮಾತಾಡೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ದಯವಿಟ್ಟು ನೀವು ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ಅದರ ಪ್ರಕಾರವಾಗಿ ನೀವು ಇನ್ನೊಂದು ಒಂದೆರಡು ಮೂರು ಎಕ್ಸಾಂಪಲ್ಸ್ ತಗೊಂಡು ಮತ್ತೆ ನೀವು ಅದೇ ಪ್ರಕಾರ ಟ್ರೈ ಮಾಡಿದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ವರ್ತಮಾನ ಕಾಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಉಪಯೋಗಿಸಿ ನಾವು ಹೇಗೆ ಮಾತಾಡೋದು ಅನ್ನೋದು ನಾನು ತೋರಿಸ್ಕೊಟ್ಟೆ. ಸಿಂಪಲ್ ಪಾಸ್ಟ್ನಲ್ಲಿ ಹೇಗೆ ಮಾತಾಡಬೇಕು, ಸಿಂಪಲ್ ಫ್ಯೂಚರಲ್ಲಿ ಹೇಗೆ ಮಾತಾಡಬೇಕು, ಓಕೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಹೇಗೆ ಮಾತಾಡಬೇಕು, ಈ ರೀತಿಯಲ್ಲಿ ಒಂದು 8 ಕಾಲದಲ್ಲಿ ನಾವು ಅಂದರೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪಾಸ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಕಂಟಿನ್ಯೂಯಸ್, ಈ ರೀತಿಯಾಗಿ ನಾವು ಒಂದೊಂದಾಗಿ ಕರೀತೀವಿ. ನೀವು ಅದೇ ಎಕ್ಸಾಂಪಲ್ ತಗೊಂಡು ಇನ್ನೊಂದು ಕೆಲವು ಎಕ್ಸಾಂಪಲ್ಸ್ ನೀವು ಬರೆದು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಹೇಗಂತ ನಾನು ಒಮ್ಮೆ ತೋರಿಸ್ಕೊಡ್ತಿರ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ ಮೇಲೆ ಅದನ್ನು ಜೋರಾಗಿ ಓದೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹೆಡಿಂಗ್ ಬಂದು ಟಾಕಿಂಗ್ ಇನ್ different tenses. ಬೇರೆ ಬೇರೆ ಕಾಲದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ನಾವು ಇಲ್ಲಿ ಕಲಿತಾ ಇದ್ದೀವಿ. ಈಗ ಫಸ್ಟ್ ಆಗಿ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಮಾತಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯಾವ ತರ ಪದಗಳನ್ನು ಉಪಯೋಗಿಸ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ನಾವು ಏನಕ್ಕೆ ಉಪಯೋಗಿಸ್ತೀವಿ ಅಂತ ಇದಕ್ಕೆ ಮುಂಚೆನೆ ನಾವು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಅಭ್ಯಾಸಗಳು, ಹವ್ಯಾಸಗಳು ಮತ್ತು ಪ್ರತಿದಿನ ಮಾಡುವಂಥ ಕೆಲಸಗಳು ಮತ್ತು ಪ್ರಪಂಚದಲ್ಲಿರುವ ಸತ್ಯದ ಬಗ್ಗೆ ಮಾತಾಡೋದಕ್ಕೆ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಉಪಯೋಗಿಸ್ತೀವಿ. ಈಗ ನನ್ನ ಒಂದು ಹ್ಯಾಬಿಟ್ ಬಗ್ಗೆ ಮಾತಾಡೋಣ. ನಾವು ಫಾರ್ ಎಕ್ಸಾಂಪಲ್ sometimes I do good things and sometimes I do bad things. When I do good things, I feel happy. But when I do bad things, I feel unhappy. So, I think it is good for me and the others to do good things. If I do good things, my family and me get a good name. For me, my family comes first.
and then my relatives and friends. Sometimes my friends stand by me when I am in trouble more than my friends. More than my relatives. But it is my family members who care for me and love me unconditionally. ಸೊ ಫ್ರೆಂಡ್ಸ್, ನಾನೀಗ ಬೋರ್ಡ್ ಮೇಲೆ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಗೆ ಮಾತಾಡೋದು ಅನ್ನೋದು ನಾನು ಬರೆದಿಟ್ಟಿರ್ತೀನಿ. ನಾವು ಒಮ್ಮೆ ಅದನ್ನು ಓದ್ತೀನಿ, ಅವನು ಓದಿದ ಮೇಲೆ ಅದರ ಅರ್ಥ ಹೇಳ್ಕೊಟ್ಟಿರ್ತೀನಿ, ಮತ್ತು ಬೇರೆ ಸಬ್ಜೆಕ್ಟ್ಸ್ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಾವು ತೋರಿಸ್ಕೊಡ್ತೀವಿ. ಇಲ್ಲಿ ನಾವೇನು ಮಾಡಿದ್ವಿ, ಐ ಅಂತ ಉಪಯೋಗಿಸಿದ್ವಿ ಎಲ್ಲ ಕಡೆ. ಐ ಐ ಓಕೆ, ಐ. ಈಗ ನಾವು ಬೇರೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕಂದ್ರೆ ಈಗ ಇದು ಬಹುವಚನದಲ್ಲಿ ಉಪಯೋಗಿಸ್ತೀವಿ. ಏಕವಚನದಲ್ಲಿ ಏನು ಮಾಡಬೇಕು, ಹಿ ಅಥವಾ ಶಿ ಅಥವಾ ಇಟ್ ಅಥವಾ ಬೇರೆ ಹೆಸರು ತಗೊಂಡು ಪ್ರಸಾದ್ ಅವ್ರ ಇವ್ರ ಹೆಸರು ತಗೊಂಡು ಮಾತಾಡಬೇಕು. ಅದನ್ನು ಹೇಗೆ ಮಾತಾಡಬೇಕು ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. Sometimes I do good things and sometimes I do bad things. ಕೆಲವೊಮ್ಮೆ ನಾನು ಒಳ್ಳೆ ಕೆಲಸಗಳು ಮಾಡ್ತೀನಿ, ಕೆಲವೊಮ್ಮೆ ಕೆಟ್ಟ ಕೆಲಸಗಳು ಮಾಡ್ತೀನಿ. When I do good things I feel happy, but when I do bad things I feel unhappy. ನಾನು ಒಳ್ಳೆ ಕೆಲಸ ಮಾಡಿದಾಗ ನನಗೆ ಖುಷಿ ಆಗುತ್ತೆ ಮತ್ತು ಕೆಟ್ಟ ಕೆಲಸ ಮಾಡಿದಾಗ ನನಗೆ ದುಃಖ ಆಗುತ್ತೆ. So I think it is good for me and the others to do good things. ಹೀಗಿರುವಾಗ ನಾನೇನು ಅನ್ಕೊಂತೀನಿ ಅಂದರೆ, ನಾನು ಮತ್ತು ಇತರರು ಒಳ್ಳೆ ಕೆಲಸ ಮಾಡೋದೇ ಉತ್ತಮ ಅನ್ಕೊಳ್ತೀನಿ. If I do good things, my family and me get a good name. ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನಗೂ ಮತ್ತು ನನ್ನ ಕುಟುಂಬದವ್ರಿಗೆ ಒಳ್ಳೆ ಹೆಸರು ಬರುತ್ತೆ. For me, my family comes first and then my relatives and friends. ನನಗೆ ಮುಖ್ಯವಾಗಿ ನನ್ನ ಕುಟುಂಬದವ್ರು ಬೇಕಾಗಿರುತ್ತೆ, ಆಮೇಲೆ ನನ್ನ ಸಂಬಂಧಿಕರು ಮತ್ತು ಸ್ನೇಹಿತರು. ಓಕೆ. Sometimes my friends stand by me when I am in trouble more than my relatives. ನನ್ನ ಕುಟುಂಬದವರು ಅಂದರೆ ನನ್ನ ಸಂಬಂಧಿಕರಿಗಿಂತ ಹೆಚ್ಚಾಗಿ ಕೆಲವೊಮ್ಮೆ ನನ್ನ ಫ್ರೆಂಡ್ಸ್ ನೋಡ್ಕೊತಾರೆ, ಯಾಕಂದರೆ ಅವರು ಕಷ್ಟದಲ್ಲಿರುವಾಗ ನನ್ನ ಜೊತೆಯಲ್ಲಿ ನಿಂತ್ಕೊತಾರೆ. But it is my family members who care for me and love me unconditionally. ಯಾವ ಕಂಡೀಷನ್ ಹಾಕದೆ ನನ್ನ ಕುಟುಂಬದವರು ನನ್ನನ್ನು ಪ್ರೀತಿಸ್ತಾರೆ ಮತ್ತು ಚೆನ್ನಾಗಿ ನೋಡ್ಕೊತಾರೆ. ಸೊ ಇಲ್ಲಿ ಈ ರೀತಿಯಾಗಿ ನಾವು ಬರ್ತಿದ್ವಿ. ಈಗ ಇದನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಬೇರೆ, ಸಪೋಸ್ ನಾನು ಹೀ ತಗೊಂತೀನಿ. ಹೀ ತಗೊಂಡಾಗ ಏನಾಗುತ್ತೆ, ಈ ಕ್ರಿಯಾಪದಗಳೆಲ್ಲ ಚೇಂಜ್ ಆಗುತ್ತೆ. ಎಕ್ಸಾಂಪಲ್, sometimes he does good things and sometimes he does bad things. When he does good things, he feels happy, but when he does bad things, he feels unhappy. So I think it is good for him and the others to do good things. If he does good things, his family and he gets a good name. For him, his family comes first and then his relatives and friends. Sometimes
His friends stand by him when he is in trouble more than his relatives. But it is his family members who care for him and love him unconditionally. ನೋಡಿದ್ರ, ಈಗ ಐ ಉಪಯೋಗಿಸಿದ್ರೆ ಹೇಗೆ ಇರಿದೆ, ಹಿ ಉಪಯೋಗಿಸಿದ್ರೆ ಏನೇನು ಬದಲಾವಣೆ ಆಗಿದೆ ನೀವು ನೋಡಿದ್ದೀರಾ, isn't it? ಸೊ ಇಲ್ಲಿ ಏನಾಗ್ತಾ ಇದೆ, ಹಿ ಆಗ್ತದೆ. ಹಿ ಬಂದು ಇಲ್ಲಿ ಡಸ್, he does, he does, he feels, ಆ ಥರ ಚೇಂಜಸ್ ಆಗುತ್ತೆ. ಸೊ ಹಂಗಾಗಿ ನಾವು ಏನು ಮಾಡಬೇಕು, ಒಂದು ಬಹುವಚನ ತಗೋಬೇಕು, ಒಂದು ಏಕವಚನ ತಗೊಂಡು ಅದನ್ನು ಓದ್ತಾ ಇದ್ರೆ ಅದು ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಾವೇನು ಮಾಡಬೇಕು, ವಿ ತಗೊಂಡು ಆಮೇಲೆ ಶಿ ತಗೋಬೇಕು, ಆಮೇಲೆ ದೇ ತಗೊಂಡು ಆಮೇಲೆ ಇಟ್ ತಗೋಬೇಕು, ಆಮೇಲೆ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ತಗೊಳ್ಳಿ ಬಹುವಚನದವರು, ಆಮೇಲೆ ಏಕವಚನದವರು ಒಬ್ಬರ ಹೆಸರು ಪ್ರಸಾದ್ ಇರ್ಬೋದು, ರಮೇಶ್ ಇರ್ಬೋದು. ಆ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ನಾನು ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ನಿಮಗೆ. Sometimes I do good things and sometimes I do bad things. When I do good things, I feel happy, but when I do bad things, I feel unhappy. So I think it is good for me and the others to do good things. If I do good things, my family and me get a good name. For me, my family comes first and then my relatives and friends. Sometimes my friends stand by me when I am in trouble more than my relatives, but it is my family members who care for me and love me unconditionally. ಈಗ ಬೇರೆ ಏಕವಚನದವ್ರನ್ನ ಹೇಗೆ ಮಾತಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. Sometimes he does good things and sometimes he does bad things. When he does good things, he feels happy, but when he does bad things, he feels unhappy. So I think it is good for him and the others to do good things. If he does good things, his family and he will get a good name. For him, his family members comes first and then his relatives and friends. Sometimes his friends stand by him when he is in trouble more than his relatives, but it is his family members who care for him and love him unconditionally. ನೋಡಿದ್ರಾ? ಸೊ ಇಲ್ಲಿ ನಾವೇನು ಮಾಡಿದ್ವಿ, ಒಂದು ಬಹುವಚನ ತಗೊಂಡಿದ್ವಿ, ಒಂದು ಏಕವಚನ ತಗೊಂಡಿದ್ವಿ. ಈ ಐ ಹೆಂಗೆ ಬಹುವಚನ ಆಗುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಈ ಐ ಏನಾಗುತ್ತೆ ಅಂದರೆ ಪ್ರಶ್ನೆ ಕೇಳುವಾಗ ಯು ಆಗುತ್ತೆ. ಡು ಯು ಗೋ ಟು ಸ್ಕೂಲ್? ಎಸ್, ಐ ಗೋ ಟು ಸ್ಕೂಲ್. ನೋಡ್ರಾ? ಪ್ರಶ್ನೆ ಕೇಳುವಾಗ ಏನಾಯ್ತು, ಯು ಆಗೋಯ್ತು. ಸಮಾಧಾನ ಹೇಳುವಾಗ ಏನಾಯ್ತು, ಐ ಆಗೋಯ್ತು. ಸೊ ಅದನ್ನ ನಾವು ಬಹುವಚನ ಕೆಳಗಡೆದೇನೆ ತಗೊಂತೀವಿ ಐನ. ಅದು ಏಕವಚನ ಇದ್ರೂ ಅದನ್ನ ನಾವು ಬಹುವಚನವಾಗಿ ಉಪಯೋಗಿಸ್ತೀವಿ, ಯಾಕಂದ್ರೆ ಅದನ್ನ ಪ್ರಶ್ನೆ ಕೇಳುವಾಗ ಯು ಆಗಿ ಬದಲಾವಣೆ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಭ್ಯಾಸ ಆಗುತ್ತೆ. ಬಟ್ ನೀವು ಜೋರಾಗಿ ಪ್ರಾಕ್ಟೀಸ್ ಮಾಡಬೇಕು, ಓದಬೇಕು. ಈಗ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಐ ಅಂದರೆ ಹೇಗೆ ಉಪಯೋಗಿಸ್ತೀನಿ. ನೀವು ಹೀ ತಗೊಳ್ಳಿ, ಹೀಗೂ ನಾನು ತೋರಿಸ್ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಸರ್ವನಾಮ ಚೇಂಜ್ ಮಾಡಬೇಕು, ಎಲ್ಲೆಲ್ಲಿ ಸಬ್ಜೆಕ್ಟ್ಸ್ ಚೇಂಜ್ ಮಾಡಬೇಕು, ಎಲ್ಲೆಲ್ಲಿ ಕ್ರಿಯಾಪದಗಳನ್ನ ಚೇಂಜ್ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ನೀವು ಪ್ರಯತ್ನ ಪಡ್ತಾ ಇದ್ರೆ ಅದು ನಿಮಗೆ ಚೆನ್ನಾಗಿರುತ್ತೆ. ಯಾಕಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಏಕವಚನದವರು ಒಂಥರ ಮಾತಾಡ್ತಾರೆ, ಒಂಥರ ಅಲ್ಲ, ಕೆಲವು ವರ್ಬ್ಸ್ನ ಚೇಂಜ್ ಆಗುತ್ತೆ. ಈಗ ಸಿಂಪಲ್ ಪಾಸ್ ತಗೊಳ್ಳಿ. ಸಿಂಪಲ್ ಪಾಸ್ನಲ್ಲಿ ಎಲ್ಲ ಸಬ್ಜೆಕ್ಟ್ಸು ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅಲ್ಲಿ ನಮಗೆ ಅಷ್ಟು ಕಷ್ಟ ಇರಲ್ಲ. ಬಟ್ ಏಕವಚನದವರು ಏನು ಉಪಯೋಗಿಸ್ಬೇಕು, ಬಹುವಚನದವರು ಏನು ಉಪಯೋಗಿಸ್ಬೇಕು ಅನ್ನೋದು ನಮಗೆ ಈ ಸಿಂಪಲ್ ಪ್ರೆಸೆಂಟಲ್ಲಿ ಇರುತ್ತೆ. ಅದೇ ರೀತಿಯಾಗಿ
ಸಿಂಪಲ್ ಫ್ಯೂಚರ್ನಲ್ಲೂ ಎಲ್ಲ ಸಬ್ಜೆಕ್ಟ್ಸು ವಿಲ್ ಆದರೂ ಮಾತಾಡ್ಬೋದು, ಶಾಲ್ ಆದರೂ ಮಾತಾಡ್ಬೋದು. ಓಕೆ, ಬಟ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಏನಾಗುತ್ತೆ, ಅಲ್ಲೂ ಐಗೆ ಸಪ್ರೇಟ್ ಆಗಿರುತ್ತೆ, ಮತ್ತೆ ಬಹುವಚನದವ್ರಿಗೆ ಸಪ್ರೇಟ್ ಆಗಿರುತ್ತೆ, ಮತ್ತು ಏಕವಚನದವ್ರು ಹಿ ಶಿ ಇಟ್ ಅವ್ರಿಗೆ ಸಪ್ರೇಟ್ ಆಗಿರುತ್ತೆ. ಐ ಏನು ಉಪಯೋಗಿಸ್ತಾರೆ, ಆಮ್. ಬಹುವಚನದವ್ರು ಏನು ಉಪಯೋಗಿಸ್ತಾರೆ, ಆರ್. ಏಕವಚನದವ್ರು ಏನು ಉಪಯೋಗಿಸ್ತಾರೆ, ಇಸ್. ಸೊ ಅಲ್ಲಿ ನಾವು 3 ಥರ ಕಲಿಯಬೇಕು. ಅದು ಹೇಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ದಯವಿಟ್ಟು ನೀವು ಇದನ್ನು ನೋಟ್ ಮಾಡಿಕೊಂಡು ನಾನು ಹೇಗೆ ಓದಿದ್ನೋ ಅದೇ ರೀತಿಯಾಗಿ ನೀವು ಓದೋದಕ್ಕೆ ಪ್ರಯತ್ನ ಪಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಕೀಪ್ ಪ್ರಾಕ್ಟಿಸಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಂಪಲ್ ಪಾಸ್ಟ್ ಬಗ್ಗೆ ಮಾತಾಡೋಣ. ಐ ವಿಶ್ ಯು ಆಲ್ ದ ಬೆಸ್ಟ್. ಕ್ಯಾರಿ ಆನ್.